ಈಗಾಗಲೇ ನಾವು ಹೇಳಿದ ಹಾಗೇನೆ ಈ ನವ ಜ್ವರ ಅಂದರೆ ಜ್ವರ ಶುರುವಾದಾಗ ಪೂರ್ವ ರೂಪದಲ್ಲಿರ್ಬೋದು, ಅಂದರೆ ಪ್ರೀ ಸಿಂಪ್ಟಮಲ್ಲಿರ್ಬೋದು, ಅಥವಾ ಸಿಂಪ್ಟಮ್ ಈಗಾಗಲೇ ಶುರುವಾಗಿದೆ ಅಂತ ಇರ್ಬೋದು. ಅದರಲ್ಲಿ ಮೊದಲನೇದಾಗಿ ಮಾಡಬೇಕಾಗಿರೋದು ಲಂಘನ ಅಂದರೆ ಉಪವಾಸ ಅಂತ. ಅಂದರೆ ಅನ್ನ ಅಂತಂದ ತಕ್ಷಣ ಅನ್ನ ಅಂತಲ್ಲ, ನಾವು ಸಾಲಿಡ್ ಫುಡ್ಡನ್ನು ತಗೊಳ್ದಲೇ ಇರುವಂಥದ್ದು. ಚಪಾತಿ ಇರ್ಬೋದು, ಮುದ್ದೆ ಇರ್ಬೋದು, ಇಡ್ಲಿ ದೋಸೆ ಇರ್ಬೋದು. ಯಾಕಂದರೆ ಇಡ್ಲಿ ಕೂಡ ಎಷ್ಟೋ ಸಲ ಹೆಲ್ದಿ ಫುಡ್ ಅಂತ ಹೇಳಿ ಆ ಇಡ್ಲಿನ ತಿನ್ನುವಂಥ ಅಭ್ಯಾಸ ಕೂಡ ಇದೆ. ಆದರೆ ಇಲ್ಲಿ ಫರ್ಮೆಂಟ್ ಆಗಿರೋದ್ರಿಂದ ಇಡ್ಲಿನ ಕೂಡ ಜ್ವರದಲ್ಲಿ ಹೇಳೋದಿಲ್ಲ. ಅಷ್ಟೇ ಅಲ್ಲ, ಅದರ ಜೊತೆಗೆ ಈಗ ತುಂಬ ಹೆವಿ ಇರುವಂಥ ನಾನ್ ವೆಜ್ ಇರ್ಬೋದು ಅಥವಾ ಮೊಟ್ಟೆ ಇರ್ಬೋದು, ಈ ರೀತಿ ಯಾವುದನ್ನು ಸೇವಿಸ್ದಲೇ ಈಸಿಯಾಗಿ ಡೈಜೆಷನ್ಗೆ ಈಸಿ ಆಗುವಂಥ, ಅದರಲ್ಲೂ ಮೊದಲು 2 ಅಥವಾ 3 ದಿನ ಲಿಕ್ವಿಡ್ ಡಯಟಲ್ಲೇ ಹೆಚ್ಚಾಗಿದ್ದು ಆಮೇಲೆ ಸೆಮಿ ಸಾಲಿಡ್ಡು, ಆಮೇಲೆ ಸಾಲಿಡ್ಡು, ಆ ರೀತಿ ಬರ್ತಾ ಹೋದಾಗ ಒಳಗಡೆಯಿಂದ ಪೂರ್ತಿಯಾಗಿ ಜ್ವರನ ಸರಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈಗ ನಾವು ಹೇಳಿರೋವಂಥ ಪ್ರತಿಯೊಂದನ್ನು ನೀವು ಫಾಲೋ ಮಾಡಿ ಈ ರೆಸಿಪಿಗಳನ್ನು ಮಾಡ್ತಾ ಹೋದರೆ ಖಂಡಿತವಾಗ್ಲೂ ಜ್ವರನ ಪೂರ್ವ ರೂಪ ಅಥವಾ ಸ್ಟಾರ್ಟಿಂಗ್ ಸಿಂಪ್ಟಮಲ್ಲೇ ನೀವು ಸರಿ ಮಾಡ್ಬೋದು. ಎಷ್ಟೋ ಸಲ ಯಾವುದೇ ಮೆಡಿಕೇಷನ್ ಇಲ್ದಲೇ ಕೂಡ ಸರಿ ಮಾಡ್ಬೋದು. ನೀವೊಂದು 3 ದಿನ ಆದಮೇಲೆ ಕೂಡ ನಿಮಗೆ ಜ್ವರ ಕಡಿಮೆ ಆಗ್ತಿಲ್ಲ, ಸಿಂಪ್ಟಮ್ ಜಾಸ್ತಿನೇ ಆಗ್ತಿದೆ ಅನ್ನೋದಾದರೆ ಖಂಡಿತವಾಗ್ಲೂ ಒಂದ್ಸಲ ಕನ್ಸಲ್ಟ್ ಮಾಡಿ. ಸೊ ಅದಕ್ಕೆ ಏನು ಮಾಡಬೇಕು ಪರಿಹಾರ, ಅದಕ್ಕೆ ಔಷಧಿ ಬೇಕಾ ಅಥವಾ ಇನ್ನಷ್ಟು ನಿಮ್ಮ ಆಹಾರದಲ್ಲೇ ಸರಿ ಮಾಡ್ಬೋದಾ ಅನ್ನೋದನ್ನು ಕೂಡ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಈಗ ಮತ್ತೊಂದು ರೆಸಿಪಿ ಈ ಜ್ವರದಲ್ಲಿ ಬರುವಂಥದ್ದು ಒಂದು ಕಷಾಯ ಅಂತಂದರೆ ಇದನ್ನು ಪಾನೀಯ ಅಂತೀವಿ, ಅಂದರೆ ನೀರು ಅಂತಲೇ ಅನ್ಬೋದು. ಇದರ ಹೆಸರು ಷಡಂಗ ಪಾನೀಯ ಅಂತ. ಷಡಂಗ ಪಾನೀಯ, ಈ ಪಾನೀಯಕ್ಕೆ ಬೇಕಾಗಿರುವ ಒಂದು ಸಾಮಗ್ರಿ ಷಡಂಗ ಚೂರ್ಣ. ಈ ಷಡಂಗ ಪಾನೀಯ, ಈ ಪಾನೀಯ ಅಂತ ಏನು ಹೇಳಿದ್ವಿ, ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ. ಈಗ ನಾನು ಇದಕ್ಕೆ 1 ಲೋಟ ನೀರನ್ನು ಸೇರಿಸ್ತಿದ್ದೀನಿ. ಇದಕ್ಕೆ 1 ಚಮಚ ಅಷ್ಟು ಷಡಂಗ ಪಾನೀಯ ಚೂರ್ಣ ಅಂತ ನಿಮಗೆ ಸಿಗುತ್ತೆ. ಎಲ್ಲ ಆಯುರ್ವೇದಿಕ್ ಅಂಗಡಿಗಳಲ್ಲೂ ನಿಮಗೆ ಇದು ಸಿಗುತ್ತೆ, ಗ್ರಂಥಿಗೆ ಅಂಗಡಿಗಳಲ್ಲಿ ಕೂಡ ನಿಮಗಿದು ಸಿಗ್ತಾ ಹೋಗುತ್ತೆ. ಷಡಂಗ, ಷಡ್ ಅಂದರೆ 6 ರೂಟ್ಸ್ ಏನಿದೆ, ಅದು 6 ರೂಟ್ಸನ್ನು ಹಾಕಿರೋವಂಥದ್ದು ಈ ಷಡಂಗ ಅಂತ. ಯಾವುದು ಇದು 6 ಅಂತಂದರೆ ಮುಸ್ತ, ಪರ್ಪಟ, ನಾಗರ, ಉದೀಚ್ಯ ಮತ್ತು ಉಷಿರ, ಚಂದನ. ಇದು 6ರದ್ದು ರೂಟನ್ನ ಷಡಂಗ ಪಾನೀಯ ಅಂತ ಕರೀತಾರೆ. ಇದನ್ನು ಈಕ್ವಲ್ ಆಗಿ ಮಿಕ್ಸ್ ಮಾಡಿ ಕಷಾಯ ಪೌಡರ್ ಫಾರ್ಮ್ಗೆ ತಂದಿಟ್ಟಿರ್ತಾರೆ. ನೀವು ಇದನ್ನು 1 ಲೋಟ ನೀರಿಗೆ 1 ಚಮಚ ಅಷ್ಟು ಹಾಕಿ 5 ನಿಮಿಷ ನೀವು ಅದನ್ನು ಕುದಿಸಿ ಅದನ್ನು ಸೋರಿಸಿ ಇಟ್ಕೊಳ್ಳಿ. ಆ ನೀರನ್ನು ನೀವು ಕುಡಿಯೋವಂಥ 1 ಲೀಟರ್ ನೀರಿಗೆ ಮಿಕ್ಸ್ ಮಾಡಿಕೊಂಡು ಆ ನೀರನ್ನು ಕುಡಿತಾ ಹೋದರೆ ಇಲ್ಲಿ ಆಮಪಾಚನ ಅಂತ ಕರಿತೀವಿ. ಅಂದರೆ ಆಮ ಅಂದರೆ ಟಾಕ್ಸಿನ್ಸು, ಆ ಟಾಕ್ಸಿನ್ಸನ್ನು ತೆಗೆಯುವಂಥದ್ದು, ಕ್ಲಿಯರ್ ಮಾಡುವಂಥದ್ದು, ಅದನ್ನು ಪಾಚನ ಅಂತ ಕರಿತೀವಿ. ಈ ಆಮಪಾಚನಕ್ಕೆ ತುಂಬಾ ಸಹಾಯ ಮಾಡ್ತಾ ಹೋಗುತ್ತೆ. ಈಗಾಗಲೇ ಹೇಳಿದ್ವಿ ಜ್ವರದಲ್ಲಿ ಆಮ ಟಾಕ್ಸಿನ್ಸ್ ತುಂಬ ಹೆಚ್ಚಾಗಿರುತ್ತೆ ಅಂತ. ಹಾಗಾಗಿ ಈ ಆಮಪಾಚನ ಆದರೆ ಜ್ವರನ ಪೂರ್ತಿಯಾಗಿ ಸರಿ ಮಾಡೋದಕ್ಕೆ ನಿಮಗೆ ತುಂಬಾ ಸಹಾಯ ಮಾಡುತ್ತೆ. ಷಡಂಗ ಪಾನೀಯ ವಾಸನೆ ಅಂತೂ ಚಂದನದ್ದು ಬರ್ತಾ ಹೋಗುತ್ತೆ. ಸ್ವಲ್ಪ ಕಹಿ ಇದ್ದರೂ ಕೂಡ ನಾವು 1 ಲೀಟರ್ ನೀರು ಮಿಕ್ಸ್ ಮಾಡಿದಾಗ ಅಷ್ಟು ನಮಗೆ ಕಹಿ ಅಂತ ಅನ್ಸೋದಿಲ್ಲ, ಕುಡಿಯೋದಕ್ಕೂ ಕೂಡ ಸುಲಭ ಆಗುತ್ತೆ.